ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರು, ಅಂದಲ್ಲಿ ಬೈಪಾಸ್ ಸರ್ಜರಿಗೆ ಒಳಗಾಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು. ಸ್ಟಂಟನ್ನು ಹಾಕಿರ್ತಕ್ಕಂಥವ್ರು ಗುರುಗಳ ಮಾರ್ಗದರ್ಶನದೊಂದಿಗೆ ಅಭ್ಯಾಸ ಮಾಡುವುದು ಸೂಕ್ತ. ಚದುರಂಗ ದಂಡಾಸನ. ಹೊಟ್ಟೆಯ ಮೇಲೆ ಮಲಗಿ ಕಾಲುಗಳು 1 ಅಡಿ ದೂರದಲ್ಲಿ ಇರಲಿ, ಕೈಗಳು ಎದೆಯ ಪಕ್ಕಕ್ಕೆ ಇರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತಂದು 30 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇದ್ದು ಉಸಿರನ್ನು ಹೊರಗಡೆ ಬಿಡುತ್ತಾ ಮಕರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಚದುರಂಗ ದಂಡಾಸನ 2ನೆಯ ಪ್ರಕಾರ. ಹೊಟ್ಟೆಯ ಮೇಲೆ ಮಲಗಿ ಕೈಗಳನ್ನು ಎದೆಯ ಮುಂಭಾಗಕ್ಕೆ ತಂದು ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ, ಕಾಲುಗಳು 1 ಅಡಿ ದೂರದಲ್ಲಿ ಇರಲಿ. ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತಂದು ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಊರ್ಧ್ವಮುಖ ಶ್ವಾನಾಸನ. ಹೊಟ್ಟೆಯ ಮೇಲೆ ಮಲಗಿ ಹಸ್ತಗಳನ್ನು ಎದೆಯ ಪಕ್ಕದ ನೆಲಕ್ಕೆ ಅಳವಡಿಸಿ, ಕಾಲುಗಳು 1 ಅಡಿ ದೂರದಲ್ಲಿ ಇರಲಿ. ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತರಬೇಕು. ಆ್ಯಂಕಲ್ಸ್ನ ಭಾಗ ಮತ್ತು ಹಸ್ತಗಳು ಮಾತ್ರ ನೆಲಕ್ಕೆ ಇರಬೇಕು. ಉಳಿದ ಭಾಗವನ್ನೆಲ್ಲ ಮೇಲೆ ತಂದಿರಬೇಕು. ಅಂದರೆ ಹಸ್ತ ಮತ್ತು ಕಾಲುಗಳ ಮೇಲೆ ಮಾತ್ರ ಸಮತೋಲನ ಮಾಡಿ 60 ಸೆಕೆಂಡ್ಗಳು ದೀರ್ಘ ಉಸಿರಾಟ. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ಮಕರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಥೋಲಾಸನ. ಥೋಲ ಅಂದಲ್ಲಿ ತಕ್ಕಡಿ, ತಕ್ಕಡಿಯನ್ನು ಆಸನ ಹೋಲುತ್ತೆ. ಹಾಗಾಗಿ ಈ ಆಸನಕ್ಕೆ ಥೋಲಾಸನ ಎಂದು ಹೆಸರನ್ನು ತರಲಾಗಿದೆ. ಪದ್ಮಾಸನವನ್ನು ಹಾಕಿ ಅಥವಾ ಹಾಗೆ ಕಾಲುಗಳನ್ನು ಮಡಚಿರಬೇಕು. ಹಸ್ತಗಳನ್ನು ದೇಹದ ಪಕ್ಕಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತರಬೇಕು. ಮೇಲೆ ತೆಗೆದುಕೊಳ್ಳಿಕ್ಕಾಗದೇ ಇದ್ದಲ್ಲಿ ಸೊಂಟವನ್ನು ಮೇಲೆ ತಂದು ಹಾಗೆ ಸಮತೋಲನ ಮಾಡಬೇಕು. ಸಹಜ ಉಸಿರಾಟ 60 ಸೆಕೆಂಡ್ಗಳು. ಉಸಿರನ್ನು ಹೊರಗಡೆ ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. 60 ಸೆಕೆಂಡ್ಗಳು ಮುಗಿದ ನಂತರ ಪದ್ಮ ಪೂರ್ವೋತ್ಥಾನಾಸನ. ಪದ್ಮಾಸನವನ್ನು ಹಾಕಿ ಅಥವಾ ಹಾಗೆ ಕಾಲುಗಳನ್ನು ಮಡಚಿಕೊಳ್ಳಿ. ಕೈಗಳನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ ಕೈ ಬೆರಳುಗಳು ಒಳಭಾಗಕ್ಕೆ ಇರಲಿ. ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತಂದು ದೀರ್ಘವಾಗಿ ಉಸಿರಾಡಬೇಕು. 60 ಸೆಕೆಂಡ್ಗಳು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಕೆಳಭಾಗಕ್ಕೆ ತಂದು ಹಾಗೆ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. ವಿಶ್ರಾಂತಿಯನ್ನು ಕೊಡಿ. ಯೋಗವನ್ನು ಖಾಲಿ ಹೊಟ್ಟೆಯಲ್ಲೇ ಅಭ್ಯಾಸ ಮಾಡುವುದು ಸೂಕ್ತ. ಊಟ ಆದ ನಂತರ ಅಭ್ಯಾಸ ಮಾಡಬೇಕಾದಲ್ಲಿ 3 ರಿಂದ 4 ತಾಸುಗಳ ಅಂತರವನ್ನು ಕೊಟ್ಟು ಅಭ್ಯಾಸ ಮಾಡುವುದು ಸೂಕ್ತ. ವಕ್ರಾಸನ. ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕೈಗಳನ್ನು ಭುಜಕ್ಕೆ ನೇರವಾಗಿ ತಂದು ಎಡಗಾಲನ್ನು ಮಡಿಚಿ ಎಡಪಾದವನ್ನು ಬಲಮಂಡಿಯ ಪಕ್ಕಕ್ಕೆ ಅಳವಡಿಸಿ ಬಲಗೈಯನ್ನು ಎಡತೊಡೆಗೆ ಅಳವಡಿಸಿ ಸಾಧ್ಯವಾದಲ್ಲಿ ಪಾದವನ್ನು ಹಿಡಿಬೇಕು. ಎಡಗೈಯನ್ನು ಹಿಂದೆ ಕೊಟ್ಟು ಉಸಿರನ್ನು ಹೊರಗಡೆ ಬಿಡುತ್ತಾ ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿ ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ದಂಡಾಸನ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಒಂದು ಆಸನಕ್ಕೂ ಮತ್ತು ಮತ್ತೊಂದು ಆಸನಕ್ಕೂ ಸ್ವಲ್ಪ ಅಂತರವನ್ನು ಕೊಟ್ಟು, ಅಂದರೆ 15 ರಿಂದ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಅಭ್ಯಾಸ ಮಾಡುವುದು ಸೂಕ್ತ. ಎಡಭಾಗದಲ್ಲಿ ಮುಗಿದ ನಂತರ ಹಾಗೆ ವಿಶ್ರಾಂತಿಯನ್ನು ಕೊಟ್ಟು ಬಲಭಾಗದಲ್ಲೂ ಅಭ್ಯಾಸ ಮಾಡುವುದು ಸೂಕ್ತ. ಎಡಭಾಗ ಮತ್ತು ಬಲಭಾಗದಲ್ಲಿ ಸಮಯ ಸಮನಾಗಿ ಇರಬೇಕು. ಅದರಲ್ಲಿ ಲೆಫ್ಟ್ ಮತ್ತು ರೈಟ್ ಅಭ್ಯಾಸ ಮಾಡುವಾಗ ಸಮಯವನ್ನು ಕ್ರಮಬದ್ಧವಾಗಿ ಬ್ಯಾಲೆನ್ಸನ್ನು ಮಾಡಿರಬೇಕು. 60 ಸೆಕೆಂಡ್ಸ್ ಎಡಭಾಗದಲ್ಲಿ ಅಭ್ಯಾಸ ಮಾಡಿದ್ದೆ ಆದರೆ ಬಲಭಾಗದಲ್ಲೂ ಹಾಗೆ ಅಭ್ಯಾಸ ಮಾಡಬೇಕು. ಸರ್ಪಾಸನ. ಪ್ರಥಮ ಭಾಗ. ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬಲಪಾದವನ್ನು ಎಡಮಂಡಿಯ ಪಕ್ಕಕ್ಕೆ ಅಳವಡಿಸಿ ಕೈಗಳನ್ನು ಎಡಭಾಗಕ್ಕೆ ಅಳವಡಿಸಿ ಎಡಪಾದವನ್ನು ಬಲಗೈನಿಂದ ಹಿಡಿದು ಉಸಿರನ್ನು ಹೊರಗಡೆ ಬಿಡುತ್ತಾ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸಿ ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು.
ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾತ್ರ ಅಭ್ಯಾಸ ಮಾಡುವುದು ಸೂಕ್ತ. ಬಲವಂತವಾದ ಪ್ರಯತ್ನದೊಂದಿಗೆ ಅಭ್ಯಾಸ ಕೂಡದು. ಹೇಳಲಾಗಿದೆ, ತತ್ರ ಸ್ಥಿರ ಸುಖಾಸನಂ. ತತ್ರ ಅಂದರೆ ಅಲ್ಲಿ, ಸ್ಥಿರಂ ಅಂದರೆ ಸ್ಥಿರತೆ, ಸುಖಂ ಅಂದರೆ ಬಲವಂತವಾದ ಪ್ರಯತ್ನವಿಲ್ಲದೆ ಆಸನವನ್ನು ಅಭ್ಯಾಸ ಮಾಡಿದಾಗ ವಿಶೇಷವಾದಂಥ ಒಂದು ಸುಖ ಆವೃತವಾಗ್ತಾ ಇರುತ್ತೆ. ಆ ನಿಯಮಗಳನ್ನು ಅಂದರೆ ಈ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಭಂಗಿಯೇ ಆಸನ ಅಂತಕ್ಕಂಥದ್ದು ಪಾತಂಜಲಿ ಮಹರ್ಷಿಗಳ ಹೇಳಿಕೆ. ಈ ನಿಯಮ ಎಲ್ಲ ಆಸನಗಳಲ್ಲೂ ಅನ್ವಯವಾಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ತ್ರೀಯರು ಮಾಸಿಕ ಋತುಚಕ್ರದ ಕಾಲದಲ್ಲಿ ಈ ಆಸನಗಳನ್ನು ಅಭ್ಯಾಸ ಮಾಡಕೂಡದು. ವಸಿಷ್ಠಾಸನ. ಮೊದಲು ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎಡಗೈಯನ್ನು ದೇಹದ ಹಿಂಭಾಗಕ್ಕೆ ಅಳವಡಿಸಿ, ಬಲಹಸ್ತವನ್ನು ದೇಹದ ಮುಂಭಾಗಕ್ಕೆ ಅಳವಡಿಸಿ, ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತಂದು ಬಲಗಾಲನ್ನು ಮಡಿಚಿ ಎಡತೊಡೆಯ ಪಕ್ಕಕ್ಕೆ ಅಳವಡಿಸಿ, ಬಲಗೈಯನ್ನು ಮೇಲೆ ಚಾಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ದೇಹವನ್ನು ಮೇಲೆ ತರಬೇಕು. ಕತ್ತನ್ನು ನೇರ ಮಾಡಿ ಸ್ಥಿತಿಯಲ್ಲಿ ಉಸಿರಾಡಬೇಕು 30ರಿಂದ 60 ಸೆಕೆಂಡುಗಳು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ದಂಡಾಸನ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಯೋಗ ಅಂಗ ಅನುಷ್ಠಾಂತ್ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ಅವಿವೇಕ ಕ್ಷಯತೆ. ಯೋಗ ಅಂದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕಲೆ, ಅಂಗ ಅಂದಲ್ಲಿ ಭಾಗಗಳು, ಅನುಷ್ಠಾನ ಅಂತಂದಲ್ಲಿ ತದೇಕ ಚಿತ್ತದ ಅಭ್ಯಾಸದಿಂದ, ಅಶುದ್ಧಿ ಅಂದಲ್ಲಿ ದೇಹ ಮತ್ತು ಮನಸ್ಸಿನ ತೊಂದರೆಗಳು, ಅಡಚಣೆಗಳು, ರೋಗಗಳು, ಕ್ಷಯ ಎಂದಲ್ಲಿ ದೂರವಾಗ್ತವೆ. ಜ್ಞಾನ ಅಂದಲ್ಲಿ ವ್ಯಕ್ತಿತ್ವ, ದೀಪ್ತಿ ಅಂದರೆ ಬೆಳಗುತ್ತದೆ, ಅವಿವೇಕ ಕ್ಷಯತೆ ಅಜ್ಞಾನ ದೂರವಾಗುತ್ತದೆ. ಅಂದಲ್ಲಿ ಯೋಗದ ಭಾಗಗಳನ್ನು ತದೇಕ ಚಿತ್ತದಿಂದ ಅಭ್ಯಾಸ ಮಾಡುವುದರಿಂದ ದೇಹ ಮತ್ತು ಮನಸ್ಸಿನ ತೊಂದರೆಗಳು ದೂರವಾಗಿ ವ್ಯಕ್ತಿಗೆ ಜ್ಞಾನ ಆವೃತವಾಗುತ್ತದೆ. ಆ ಜ್ಞಾನ ಬಹಳ ಪ್ರಕಾಶಮಾನವಾಗಿ ಬೆಳಗುತ್ತದೆ ಅಂತಕ್ಕಂಥದ್ದು ಈ ಸ್ತೋತ್ರದ ಅರ್ಥ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವನ್ನು ಪಡೀತಾ ಇದ್ದಾರೆ. ಮತ್ತು ದೊಡ್ಡವರು ಅಷ್ಟೇ. ಎಷ್ಟೋ ಈ ನಂಬರ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಇಸ್ ಬಿಕಮಿಂಗ್ ಮೋರ್. ತುಂಬ ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕನ್ನು ಪಡೀತಾ ಇದ್ದಾರೆ. ಏತಕ್ಕಾಗಿ? ಹೃದಯಾಘಾತದ ಬಗೆಗೆ ಎಜುಕೇಷನ್ನು ಕಡಿಮೆ ಇರ್ತಕ್ಕಂಥದ್ದು, ಅದರ ಬಗೆಗೆ ತಿಳ್ಕೊಳ್ದೇ ಇರ್ತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ನಿಯಮಗಳನ್ನು, ಹೃದಯಾಘಾತ ತಡೆ ಹಿಡಿತಕ್ಕಂಥ ಮ್ಯಾಕ್ಸ್ ಆ ನಿಯಮಗಳನ್ನು ಅಳವಡಿಸ್ಕೊಳ್ದೇ ಇರ್ತಕ್ಕಂಥದ್ದು. ಏನು ಹೃದಯಾಘಾತವನ್ನು ತಡೆ ಹಿಡಿಬೇಕಾದಲ್ಲಿ ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕು ಈಗ ನೋಡೋಣ. ಒಂದನೇ ಕಾರಣ ಅಂದಲ್ಲಿ ಒತ್ತಡ, ಸ್ಟ್ರೆಸ್, which does not allow the smooth functioning of the organs. ಒತ್ತಡವನ್ನು ತಗೊಳ್ತಕ್ಕಂಥದ್ದು. ಒತ್ತಡದಿಂದಾಗಿ ಏನಾಗುತ್ತೆ? ಅಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಈ ಮನೋವಿಜ್ಞಾನಿಗಳು ಅಂದರೆ ಸೈಕಾಲಜಿಸ್ಟ್ ಏನು ಹೇಳಿದ್ದಾರೆ? ಸ್ಟ್ರೆಸ್, ಆಂಗ್ಸೈಟಿ, ವರೀಸ್ adversely affect your circulatory system, nerve system, digestive system and respiratory system. Many of them are dying not because of hard work, it's because of adverse effect of anxiety, anger, fear and worries. ಯಾವಾಗ ಒತ್ತಡ, ಆತಂಕ, ವ್ಯಾಕುಲತೆ ಇವು ಹೆಚ್ಚಾಗ್ತಾ ಹೋಗ್ತವೆ, ಭಯ ಅಂತಕ್ಕಂಥದ್ದು ನೇರವಾಗಿ ಹೃದಯಾಘಾತವಾಗ್ತಕ್ಕಂಥ ಸಾಧ್ಯತೆ ಉಂಟು. ಇವುಗಳು ಈ ಆತಂಕ, ವ್ಯಾಕುಲತೆ ಇವುಗಳು ನೇರವಾಗಿ ನಮ್ಮ ಜೀರ್ಣಕ್ರಿಯೆಯ ಮೇಲೆ, ಶ್ವಾಸಕ್ರಿಯೆಯ ಮೇಲೆ, ಹೃದಯದ ಕಾರ್ಯದ ಮೇಲೆ, ರಕ್ತ ಪರಿಚಲನೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ. ಹಾಗಾಗಿ ಒತ್ತಡವನ್ನು ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಪ್ರತಿದಿನ ಯೋಗ ಅಭ್ಯಾಸ ಮಾಡಬೇಕು. ಅದರಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಮೆಡಿಟೇಷನು ಮತ್ತು ಶವಾಸನ ಇವುಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಸೂಕ್ತ. ಮತ್ತು ಕಾರಣ ಅಂದಲ್ಲಿ ಅತಿ ಹೆಚ್ಚು ದೇಹದ ತೂಕ. ನಮ್ಮ ಹೃದಯ 10ರಿಂದ 12 ಲೀಟರ್ನಷ್ಟು ಒಂದು ನಿಮಿಷಕ್ಕೆ ರಕ್ತವನ್ನು ಪಂಪ್ ಮಾಡುತ್ತೆ. ಯಾವಾಗ ನಾವು ನಮ್ಮ ದೇಹ ಹೆಚ್ಚಾಗಿ ದಪ್ಪವಾಗ್ತಾ ಹೋಗುತ್ತೆ ಆಗ 10ರಿಂದ 12 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡ್ತಾ ಇರ್ತಕ್ಕಂಥದ್ದು 20-25 ಲೀಟರ್ನಷ್ಟು ಒಂದು ನಿಮಿಷಕ್ಕೆ ರಕ್ತ ಪಂಪ್ ಮಾಡುತ್ತೆ. ಹಾಗಾದಾಗ ಏನು ತೊಂದರೆ ಉಂಟಾಗುತ್ತೆ? ಹೃದಯ ತನ್ನ ಕಾರ್ಯವನ್ನು ಕಳ್ಕೊಂಬಿಡುತ್ತೆ. ಲಂಗ್ಸ್
ಆಕ್ಸಿಜನನ್ನು ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ದುಷ್ಪರಿಣಾಮಗಳಾಗ್ತವೆ. ಹಾಗಾಗಿ ವೆಯ್ಟನ್ನು ಮ್ಯಾನೇಜ್ ಮಾಡಬೇಕು. ಅತಿ ಹೆಚ್ಚು ದೇಹದ ತೂಕ ಆವೃತ್ತವಾಗದಂತೆ ಎಚ್ಚರಿಕೆ ವಹಿಸಬೇಕು. ಇದ್ದಲ್ಲಿ ಅದನ್ನು ಕರಗಿಸಿ ಕ್ರಮಬದ್ಧವಾದಂಥ ಆರೋಗ್ಯವನ್ನು ಪಡಿಬೇಕು. ಅದು ಯೋಗದಿಂದ ಸಹಕಾರಿಯಾಗುತ್ತೆ. ಮುಂದಿನ ಕಾರಣ ಅಂದಲ್ಲಿ ಅತಿ ಹೆಚ್ಚು ತಿಂತಕ್ಕಂಥದ್ದು. ಅತಿ ಹೆಚ್ಚು ತಿಂದಾಗ ಏನಾಗುತ್ತೆ, ನಾವು ಆಹಾರವನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡಾಗ ಅದೇ ಹೃದಯ ಕೆಲಸವನ್ನು ಮಾಡ್ತಾ ಇರುತ್ತೆ. 10 ರಿಂದ 12 ನಿಮಿಷ. ನಾವು ಯಾವಾಗ ಹೆಚ್ಚು ಆಹಾರವನ್ನು ತೆಗೆದುಕೊಳ್ತೇವೆ ಆಗ ಹೃದಯ ಹೆಚ್ಚು ಕೆಲಸವನ್ನು ಮಾಡಬೇಕಾಗತ್ತೆ. ಆಮ್ಲಜನಕದ ಸರಬರಾಜು ಹೆಚ್ಚು ಬೇಕಾಗುತ್ತೆ. ಹೆಚ್ಚು ತಿಂದಾಗ ಗಮನಿಸಿ, ಏದು ಉಸಿರಾಡ್ತಾ ಇರ್ತೀವಿ, ಈ ರೀತಿಯಲ್ಲಿ ಉಸಿರಾಡ್ತಾ, ಏಕೆಂದರೆ ಆಕ್ಸಿಜನನ್ನು ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಅತಿ ಆಹಾರವನ್ನು ತಿನ್ನಬಾರ್ದು. 2 ಹೊತ್ತಿನ ಸೈನ್ಸ್ ಏನು ಹೇಳಿದೆ ರಿಸರ್ಚಲ್ಲಿ, ಯು ಕ್ಯಾನ್ ಹ್ಯಾವ್ 2 times ಫುಡ್ ಇನ್ 3 times ಆರ್ 4 times ಅಂತ ಹೇಳಿದ್ದಾರೆ. 2 ಹೊತ್ತಿನ ಆಹಾರವನ್ನು 3 ಹೊತ್ತು ಅಥವಾ 4 ಹೊತ್ತು ತೆಗೆದುಕೊಳ್ಬೇಕು. ಮಧ್ಯದಲ್ಲಿ ಏನೂ ತಗೊಳ್ಬಾರ್ದು ಅಂತಕ್ಕಂಥದ್ದು. ಅದಾಯ್ತು. ನಂತರ ಮುಖ್ಯವಾದಂಥ ಮತ್ತೊಂದು ಕಾರಣ ಅಂದಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪವನ್ನು ಹೆಚ್ಚಾಗಿ ತಿಂದೇ ಇರ್ತಕ್ಕಂಥದ್ದು. ಎಣ್ಣೆ ಸಾಂಬಾರಿಗೆ ಒಂದು ಸ್ವಲ್ಪ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಗೆಡ್ಡೆಗಟ್ಟಲೆ ತುಪ್ಪವನ್ನು ತಿಂತಕ್ಕಂಥದ್ದು, ಅಂದರೆ ಹೆಚ್ಚೆಚ್ಚು ತುಪ್ಪವನ್ನು, ಹೆಚ್ಚೆಚ್ಚು ಬೆಣ್ಣೆಯನ್ನು ತಿಂತಕ್ಕಂಥದ್ದು, ಈ ರೀತಿ ಆದಾಗ ತುಂಬ ತೊಂದರೆ ಉಂಟಾಗುತ್ತೆ. ತುಪ್ಪ ಜಾಯಿಂಟ್ಸ್ಗಳಿಗೆ ಬೇಕು. ವಾರಕ್ಕೆ ಒಮ್ಮೆ 1 ಸ್ಪೂನ್ ಅಥವಾ 2 ಸ್ಪೂನ್ನಷ್ಟು ಉಪಯೋಗಿಸಿ, ಅಥವಾ 2 ಬಾರಿ ಉಪಯೋಗಿಸಿ. ಅದಕ್ಕಿಂತ ಹೆಚ್ಚಿಗೆ ತುಪ್ಪವನ್ನು ಉಪಯೋಗಿಸಿದ್ದೆ ಅದರಲ್ಲಿ ಅಪಾಯ ಉಂಟಾಗುತ್ತೆ. ರಕ್ತನಾಳಗಳ ಮಧ್ಯದಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಆಗುತ್ತೆ. ಯಾವಾಗ ಹೆಚ್ಚು ಕೊಬ್ಬಿನ ಅಂಶ ಶೇಖರಣೆ ಆಗುತ್ತೆ, ರಕ್ತನಾಳಗಳು ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ರಕ್ತ ಯಾವಾಗ ಹಿಮ್ಮುಖನಾಗಿ ಹರಿಯುತ್ತೆ, ಹೃದಯಾಘಾತವಾಗುತ್ತೆ. ಹಾಗಾಗಿ ಎಣ್ಣೆ, ಬೆಣ್ಣೆ, ತುಪ್ಪ ಇವುಗಳ ಬಗೆಗೆ ಎಚ್ಚರಿಕೆ ವಹಿಸಬೇಕು. ಮತ್ತು ಮಿತಿಮೀರಿದ ದೇಹದ ತೂಕ, ಅಂದರೆ ದೇಹದ ತೂಕಕ್ಕಿಂತ ಮಿತಿಮೀರಿದ ತೂಕವನ್ನು ಎತ್ತತಕ್ಕಂಥದ್ದು. ಎಷ್ಟೋ ಮಂದಿ ವೆಯ್ಟ್ ಲಿಫ್ಟ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಏಕೆಂದರೆ ಬೇರ್ ಮಾಡಲಿಕ್ಕೆ ಆಗೋದಿಲ್ಲ, ಲಂಗ್ಸು ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಹಾರ್ಟ್ ಅರೆಸ್ಟ್ ಆಗಿಬಿಡುತ್ತೆ. ಈ ರೀತಿ ತೊಂದರೆ ಉಂಟಾಗಿರ್ತಕ್ಕಂಥದ್ದು ಹೆಚ್ಚು. ಮತ್ತು ಪ್ರಥಮದಲ್ಲೇ ಹೆಚ್ಚು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು. ಅವರು ಅವತ್ತು ಫಸ್ಟು, ಅಂದರೆ ಏನು ಗುರುಗಳ ಒಂದು ಮಾರ್ಗದರ್ಶನ ಪಡೆದಿರೋದಿಲ್ಲ, ನಾನು ಅಥ್ಲೆಟಿಕ್ ಆಗಬೇಕು ಹಾಗೆ ಹೀಗೆ ಅಂಥೇಳಿ ಇನ್ಸ್ಪಿರೇಷನನ್ನು ಪಡೆದು ಜೋರಾಗಿ ಒಂದೇ ಬಾರಿ 15 ಕಿಲೋಮೀಟ್ರ್ ಓಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡ್ತಾರೆ. ಆ ರೀತಿ ಆದಾಗ ಏನಾಗುತ್ತೆ, ಹೃದಯ ಅದನ್ನು ರೂಢಿ ಮಾಡ್ಕೊಂಡಿರೋದಿಲ್ಲ, ಅಷ್ಟು ರಕ್ತವನ್ನು ಪಂಪ್ ಮಾಡ್ತಕ್ಕಂಥದ್ದು. ಒಂದೇ ಬಾರಿ ಹೆಚ್ಚು ಹೃದಯಕ್ಕೆ ಹೊರ ಬಿದ್ದಾಗ ಅದು ಕೆಲಸ ನಿಲ್ಲಿಸ್ತಕ್ಕಂಥ ಸಾಧ್ಯತೆ ಭಾಳ ಇರುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಮತ್ತು ಡಯಾಬಿಟೀಸು, ಹೈ BP ಇರ್ತಕ್ಕಂಥವ್ರು ಎಚ್ಚರಿಕೆ ವಹಿಸಬೇಕು, ಹೆಚ್ಚಾಗದಂತೆ ನೋಡ್ಕೋಬೇಕು. ಅವು ಅನಾವಶ್ಯಕವಾಗಿ, ಉದಾಹರಣೆ ಡಯಾಬಿಟೀಸ್ 800, 900 ಈ ರೀತಿ ಹೋದಾಗ ಹಾರ್ಟ್ ಅರೆಸ್ಟ್ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಭಾಳ ಇರುತ್ತೆ. ಮತ್ತು ಹೆರಿಡಿಟಿಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೃದಯಾಘಾತ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಹೆರಿಡಿಟಿಯಲ್ಲಿ ಇತ್ತು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ, ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದೆ, ಈ ರೀತಿ ಹಿಸ್ಟ್ರಿ ಇತ್ತು ಅಂದರೆ ಎಚ್ಚರಿಕೆ ವಹಿಸಿ ಯೋಗವನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಈ ಎಚ್ಚರಿಕೆಗಳನ್ನೆಲ್ಲ ಕ್ರಮಬದ್ಧವಾಗಿ ಗಮನಿಸಿ ಇವುಗಳ ಬಗೆಗಿರ್ತಕ್ಕಂಥ ಸೂಕ್ತ ಸಲಹೆಗಳನ್ನು ಜೀವನದಲ್ಲಿ ಜಾರಿಗೆ ತಂದು ಕೊಟ್ಟಿರ್ತಕ್ಕಂಥ ಆಸನಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ದೆ ಆದಲ್ಲಿ ಹೃದಯಾಘಾತದಿಂದ ದೂರವಿರುತ್ತೀರಿ. ನಮಸ್ಕಾರ.